ಅದನ್ನ ಹೇಳ್ತೀನಿ ಅದನ್ನ ಅನ್ಸ್ಬಿಟ್ಟು ಈಗ ಕಟ್ ಮಾಡೋದಾಯ್ತದ ಆಮೇಲೆ ಟೇಪ್ನ ನಾವ್ ಹೆಂಗ ಹಾಕಿದ್ರು ಆ ಮಿರರ್ ಅಷ್ಟೇ ಅಳತೆಗೆ ಆಗೋದು. ಗೊತ್ತಾಯ್ತದೆ ಏನ್ ಕೇಳ್ತಾ ಇದೀನಿ ಅಂತ. ಬಿಡಿ ಸಾಕು. ಹಲೋ ಬರ್ತಾ ಇದ್ದೀರಾ? ಎಷ್ಟೊತ್ತಾಯ್ತು ಬರಕ್ಕೆ ನಮ್ಮೂರಿಗೆ? ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್. ನನ್ನ ಅಕ್ಕನ ಮಗಳು ಎಂಗೇಜ್ಮೆಂಟ್, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಎಂಗೇಜ್ಮೆಂಟ್ ಹಿಂದಿನ ದಿನ ತಯಾರಿ ನಡೀತಾ ಇದೆ. ಎಂಗೇಜ್ಮೆಂಟ್ದು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ಕಪಲ್ಸ್ ರಿಂಗ್ ಇಡೋದಕ್ಕೆ ಅಂತ ಈ ರೀತಿ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾಳೆ ನನ್ನ ದೊಡ್ಡಕ್ಕನ ಮಗಳು. ಸ್ವಲ್ಪ ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು ಕೂಡ. ಸಂಜೆ ಆಯಿತು, ಪೆಂಡಾಲ್ ಅವರೆಲ್ಲ ಬಂದು ಪೆಂಡಾಲೆಲ್ಲ ಹಾಕ್ತಾ ಇದ್ದಾರೆ. ಮನೆ ಹತ್ರನೇ ಮಾಡ್ತಾ ಇರೋದ್ರಿಂದ ಪಕ್ಕದಲ್ಲಿ ಕೂಡ ಖಾಲಿ ಸೈಟ್ ಇದೆ, ಅಲ್ಲೂ ಕೂಡ ಪೆಂಡಾಲೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಮಾರ್ಕೆಟಿಂದ ಹೂವು ಹಣ್ಣು ಎಲ್ಲ ತೊಗೊಂಡು ಬಂದಿದ್ರು, ಅದನ್ನು ಕೂಡ ಎಲ್ಲ ಇಳಿಸ್ಕೊತಾ ಇದ್ದಾರೆ. ರಾತ್ರಿ ಊಟಕ್ಕೆ ಅಂತ ಭಟ್ರು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಸಿಂಪಲ್ ಆಗಿ ನುಗ್ಗೆಕಾಯಿ ಸಾಂಬಾರು, ರೈಸು, ಬಾಳೆಕಾಯಿ ಬಜ್ಜಿ, ಚಿಲ್ಲಿ ಬಜ್ಜಿ, ಒಂದು ಪಲ್ಯ ಮಾಡಿಸಿದ್ವಿ, ಮಜ್ಜಿಗೆ ಮಾಡಿಸಿದ್ವಿ ಜೊತೆಯಲ್ಲಿ. ಮನೆ ಪಕ್ಕದಲ್ಲೇ ಕಾರ್ ಶೆಡ್ ಇತ್ತು, ಕಾರ್ ಶೆಡ್ಡಲ್ಲೇ ಅಡುಗೆ ಮಾಡೋದಕ್ಕೆ ಅಂತ ಭಟ್ರಿಗೆ ರೆಡಿ ಮಾಡಿಕೊಟ್ಟಿದ್ವಿ. ಅಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ಲಾಡು ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಹಾಗೆ ಖಾರ ಬೂಂದಿ ಕೂಡ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಖಾರ ಬೂಂದಿ ಮತ್ತು ಲಡ್ಡುನ ತಾಂಬೂಲ ಜೊತೆ ಕೊಡೋದಕ್ಕೆ ಅಂತ ಮಾಡಿಸ್ತಾ ಇರೋದು. ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಊಟದ ಟೈಮ್ ಆಯಿತು. ಟೇಬಲೆಲ್ಲ ಹಾಕ್ತಾ ಇದ್ದಾರೆ ಊಟ ಬಡಿಸೋದಕ್ಕೆ ಅಂತ. ಬಿಸಿ ಬಿಸಿ ಬಜ್ಜಿ ಕೂಡ ರೆಡಿ ಮಾಡ್ತಾ ಇದ್ದಾರೆ. ನಾನು ಕೂಡ ಅಲ್ಲೇ ಇದ್ದೆ. ಬಿಸಿ ಬಿಸಿ ಬಜ್ಜಿನ ಒಂದು 2-3 ತಿಂದೆ. ತುಂಬ ಚೆನ್ನಾಗಿ ಮಾಡಿದರು. ಅಡುಗೆ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಊಟ ಬಡಿಸೋದಕ್ಕೆ ಅಂತ ಸಾಂಬಾರನ್ನೆಲ್ಲ ಬಕೆಟ್ಗೆ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಒಬ್ಬಟ್ಟು ನೂರಣ ಕೂಡ ರೆಡಿ ಮಾಡಿದ್ರು. ಹೇಗಿತ್ತು ಅಂತ ಸ್ವಲ್ಪ ಟೇಸ್ಟ್ ನೋಡಿದೆ. ಹಾಗೆ ಊಟಕ್ಕೂ ಎಲ್ಲ ಕೂತಿದ್ದಾರೆ. ಅಕ್ಕಪಕ್ಕದ ಮಕ್ಕಳು ಕೂಡ ಸೇರಿಕೊಂಡು, ಅವ್ರಿಗೂ ಖುಷಿ ಇರುತ್ತಲ್ವ, ಈ ರೀತಿ ಪಕ್ಕದ ಮನೆಯಲ್ಲಿ ಫಂಕ್ಷನ್ ನಡೀತಿದ್ದಾರೆ, ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಊಟಕ್ಕೆ ಕೂತಿದ್ದಾರೆ. ಅವರು ಕೂಡ ಒಂಥರ ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗೆ ಈ ಮಕ್ಕಳು ಕೂಡ ನಮ್ಮ ಅಕ್ಕನ ಮಗಳು ಟ್ಯೂಷನ್ಗೆ ಬರ್ತಾಯಿದ್ರು. ಹಾಗಾಗಿ ಅವ್ರಿಗೂ ಒಂಥರ ಸಡಗರ, ನಮ್ಮ ಮಿಸ್ದು, ನಮ್ಮ ಟೀಚರ್ದು ಎಂಗೇಜ್ಮೆಂಟ್ ಅಂತ. ಹಾಗಾಗಿ ಎಲ್ಲ ಊಟಕ್ಕೆ ಕೂತಿದ್ದಾರೆ ಮಕ್ಕಳೆಲ್ಲ. ಅವ್ರದ್ದೆಲ್ಲ ಊಟ ಆದಮೇಲೆ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಹಾಗೆ ನಮ್ಮ ಹುಡುಗಿ ಮೆಹಂದಿ ಎಷ್ಟು ಕಲರ್ ಆಗಿದೆ ಅಂತ ತೋರಿಸ್ತಾ ಇದ್ಲು. ಇದೆಲ್ಲ ಮುಗಿಸ್ಕೊಂಡು ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋದಕ್ಕೆ ಅಂತ ಹೋದ್ವಿ. ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಎಲ್ಲರೂ ಸೇರಿಕೊಂಡು. ಇದೆಲ್ಲ ಮಾಡೋಷ್ಟೊತ್ತಿಗೆ ರಾತ್ರಿ 11:30 ಮೇಲಾಗಿತ್ತು. ಆದರೂ ಕೂಡ ಯಾರೂ ಮಲಗಿರಲಿಲ್ಲ. ಎಲ್ಲರೂ ಸೇರಿ ಬ್ಯಾಕ್ಗ್ರೌಂಡ್ನ ಅರೇಂಜ್ಮೆಂಟ್ ಮಾಡ್ತಾ ಇದ್ವಿ.
ಶ್ರಾವ್ಯಕ್ಕ ಕೂತ್ಕೋ. ಮಂಡ್ಯ ಕೊಡ್ತೀನಿ ತಡಿ. ಅವ್ನು ನೋಡು ಅಲ್ಲಿಂದ ಶ್ರಾವ್ಯ ಬಿಡ್ತಾವನ ಅಷ್ಟು ದೂರದಿಂದ. ರಿಂಗ್ ನೋಡ್ಬಿಟ್ಟು ನೋಡಿ. ಫೈನಲಿ ಎಲ್ಲರೂ ಸೇರಿ ಈ ರೀತಿ ಅರೇಂಜ್ ಮಾಡಿದ್ವಿ. ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಸಿಂಪಲ್ ಆಗಿ. ಇದು ಕಾಕದ ಮುಂದೆ ಆಗ್ತಿಲ್ಲ. ಎಲ್ಲರೂ ಸೇರಿ ತಾಂಬೂಲನ ರೆಡಿ ಮಾಡ್ಕೋತಾ ಇದ್ದೀವಿ. ಎಲ್ಲರೂ ಸೇರಿ ಮಾಡೋದ್ರಿಂದ ಬೇಗ ಕೆಲಸ ಕೂಡ ಆಯಿತು. ಮೆಹಂದಿ ಹಾಕಿಸ್ಕೊಳ್ಳೋರು ಮೆಹಂದಿ ಕೂಡ ಹಾಕಿಸ್ಕೊತಾ ಇದ್ರು. ರಾತ್ರಿ ಮನೆಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ರೆಡಿಯಾಗಿ, ಇದು ಬೆಳಗಿನ ವಿಡಿಯೋ ಅಂತಲೇ ಹೇಳ್ಬೋದು. ಅಂದರೆ ಎಂಗೇಜ್ಮೆಂಟಿನ ದಿನ ವಿಡಿಯೋ. ಫೋಟೋಗ್ರಾಫರ್ ಕೂಡ ಬಂದರು. ನಾನು ಈ ರೀತಿ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೆ, ಸಿಂಪಲ್ಲಾಗಿ ಚೆನ್ನಾಗಿರಲಿ ಅಂತ. ನನಗೂ ಓಡಾಡೋದಕ್ಕೆ ಈಸಿ ಆಗುತ್ತೆ, ಲೈಟ್ ವೆಯ್ಟ್ ಇರುತ್ತೆ ಅಂತ ಈ ರೀತಿ ರೆಡಿಯಾಗಿದ್ದೀನಿ. ಈಗ ಸ್ಟೇಜ್ ಯಾವ ಥರ ಕಾಣಿಸ್ತಾ ಇದೆ ಅಂತ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಮನೆ ಒಳಗೂ ಕೂಡ ಎಲ್ಲರೂ ಅವ್ರದ್ದೇ ಆದ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ತಟ್ಟೆ ಜೋಣಿಸ್ಕೋತಾ ಇದ್ರು, ರೆಡಿ ಆಗೋರು ರೆಡಿ ಆಗ್ತಾಯಿದ್ರು. ಹಾಗೆ ದೇವ್ರ ಪೂಜೆ ಕೂಡ ಎಲ್ಲ ಆಗಿತ್ತು. ಹಾಗೆ ಒಬ್ಬೊಬ್ಬರಾಗಿ ನೆಂಟರು ಕೂಡ ಬರ್ತಾಯಿದ್ರು. ಭಾನುವಾರ ಎಂಗೇಜ್ಮೆಂಟ್ ಇದ್ದಿದ್ದರಿಂದ ಎಲ್ಲರೂ ಬಂದಿದ್ದರು. ರಜಾ ಇರೋದ್ರಿಂದ ಎಲ್ರಿಗೂ ಫ್ರೀ ಇರುತ್ತೆ, ಹಾಗಾಗಿ ಯಾರು ಮಿಸ್ ಆಗಿರಲಿಲ್ಲ. ನಾವು ಕರೆದಿರೋರೆಲ್ಲ ಎಂಗೇಜ್ಮೆಂಟಿಗೆ ಬಂದಿದ್ದರು. ಈ ಪುಟ್ಟ ಮಕ್ಕಳು ಟ್ವಿನ್ಸ್ ಮಕ್ಕಳು ನೋಡೋದಕ್ಕೆ ಎಷ್ಟು ಮುದ್ದಾಗಿದ್ದಾರೆ ಅಲ್ವಾ. ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹಾಗೆ ದೇವ್ರ ಪೂಜೆ ಕೂಡ ಮಾಡಿ ರೆಡಿ ಮಾಡಿದರು. ಪೂಜೆ ಕೂಡ ರೆಡಿ ಮಾಡ್ಕೋತಾ ಇದ್ರು. ಐನೋರು ಬರೋಷ್ಟೊತ್ತಿಗೆ ಅವ್ರು ಕೇಳಿದ್ದೆಲ್ಲ ಫಟ್ ಅಂತ ಕೊಡಬೇಕಲ್ವ, ಹಾಗಾಗಿ ಎಷ್ಟು ಚೆನ್ನಾಗಿ ಅಕ್ಕಿ ಕಾಳು ಆಯ್ಕೊಂಡು ಏನ್ ಮಾಡೋದ್ಲು ಗೊತ್ತಾ, ನಾವೆಲ್ಲ ಮಾತಾಡ್ತಾ ಇದೀವಿ ನಮ್ಮ ಪಾಡಿಗೆ, ಬಾಯಿಗೆ ಹಾಕಬೇಕು ಅಕ್ಕಿ ಕಾಳು, ಅದೇ ನಾವು ನೋಡ್ತಾ ಇದೀವಿ ಅವಳನ್ನ. ಎಷ್ಟು ಚೆನ್ನಾಗಿ ಯಾಮರ್ ಹಿಂಗ್ ಬಾಯಿಗೆ ಎಷ್ಟು ಚೆನ್ನಾಗಿ ಯಾಮರ್ಸಕ್ ಹೋದ್ಲು ಅಂದ್ರೆ ಮೂರ್ ಜನ. ಟಿಫನ್ಗೆ ಶಾವಿಗೆ ಬಾತು, ಕೇಸರಿ ಬಾತು, ಪೊಂಗಲ್ಲು, ಚಟ್ನಿ ಮಾಡಿಸಿದ್ವಿ. ಎಲ್ಲರೂ ಟಿಫನ್ ಮಾಡ್ತಾ ಇದ್ದಾರೆ. ಹೆಂಗಿದೆ ಊಟ? ಚೆನ್ನಾಗಿದೆಯಾ? ಗಂಡಿನ ಮನೆಯವ್ರು ಕೂಡ ಬಂದರು. ಹೌದು.
ಮೇಡಮ್ ನೀವು ಪಕ್ಕ ಬಂದಿರ್ತೀರ ಅಮ್ಮ ಇದ್ದಾರಾ ಹಾಂ ನೀವು ಈ ಕಡೆ ಮೇಡಮ್ 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 ತಕ್ ತಕ್ ಬನ್ನಿ ನಮ್ಮ ಅಳಿ ಮೈಯನ್ಗೆ ಆರತಿ ಮಾಡಿ ಒಳಗಡೆ ಕರ್ಕೋತಾ ಇದ್ದೀವಿ. ಆರತಿ ಮಾಡೋರು ನೀವು ಹೇಳ್ಬೇಕು. ಆರತಿ ಮಾಡೋದು ನೀವು ಇಲ್ಲಿ ನೋಡಿ ಸ್ವಲ್ಪ ಮುಂದೆ ಬನ್ನಿ ಈ ಕಡೆ ಈಗ ಟುವರ್ಡ್ಸ್ ಹಿಂಗ್ ಈಗ ಹಾಂ ಸಾಕು ಸಾಕು ಹಾಗೆ ರೀ ಓಕೆ ಆರತಿ ಎಲ್ಲ ಮಾಡಿ ಗಂಡನ ಮನೆಯವ್ರಿಗೆ ವೆಲ್ಕಮ್ ಮಾಡಿದ್ವಿ. ಎಲ್ಲರೂ ಮನೆ ಒಳಗಡೆ ಬರ್ತಾ ಇದ್ದಾರೆ. ಗಂಡನ ಮನೆಯವರು ಕೂಡ ಟಿಫನ್ ಮಾಡ್ತಾ ಇದ್ದಾರೆ. ಇದೆಲ್ಲ ಒನ್ ಟೈಮ್ ಫಂಕ್ಷನ್ನು, ದಿನ ಫಂಕ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಕೂಡ ಈ ರೀತಿ ದಿನ ರೆಡಿ ಆಗೋದಕ್ಕಾಗೋದಿಲ್ಲ. ನೆನಪಾಗಿರಲಿ ಅಂತ ನಾವು ಕೂಡ ಫೋಟೋಸ್ನ ತೆಗೆಸ್ಕೊತಾ ಇದ್ವಿ. ಅಕ್ಕ ಅಕ್ಕ ನನ್ನ ಬೆನ್ನ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ತದೇವ ಲಕ್ಷ್ಮೀಂ ತುಜನಂದ ದೇವಾ. ಪೂಜೆ ಕೂಡ ಸ್ಟಾರ್ಟ್ ಆಯಿತು. ತಾಂಬೂಲ ಬದಲಾಯಿಸ್ಕೊಳ್ಳೋ ಟೈಮು ಕೂಡ ಬಂತು. ನೀವು ಬರ್ಬೇಕಾ ಫೋಟೋ ಬೇಕಾ ನೀವು ಬಿಡಿ ಅಲ್ಲೇ ಹಾಂ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಅವಿ ನೋಡು ಗ್ಯಾಪಲ್ಲಿ ಸ್ಕ್ರೀನ್ ಸರ್ಚ್ ಇಲ್ಲಿ ನೋಡಿ ಸರ್ ಅವಿ ಸ್ಕ್ರೀನ್ ತೆಗಿಯೋ ಹಿಂಗೆ ನೀನು ಫೋಟೋ ಬರುವೆ ಸ್ವಲ್ಪ ಹಿಂಗನ್ನು ನೋಡಿ ನಾನು ಹೇಳ್ತೀನಿ ಮೇಡಮ್ ಇಲ್ಲಿ ನೋಡಿ ಮೇಡಮ್ ನಾನು ಈಗ ನೀನು ಕಾಣಿಸ್ತಾ ಇದೆಯಾ? ಮೈ ಮಾಡಿ ಅಂದ್ರೆ ಚೆನ್ನಾಗಿ ಅರ್ಶಿನ ಕುಟ್ಟೋ ಶಾಸ್ತ್ರ ಅಂತ ಹುಡುಗಿ ಸೋದರತ್ತೆ ಸೋದರ ಮಾವ ಹಾಗೂ ಹುಡುಗನ ಕಡೆಯವರು ಸೇರಿ ಮಾಡುವಂಥ ಶಾಸ್ತ್ರ ಇದು. ನೋಡಿ ಇಲ್ಲಿ ನೋಡಿ ಇದು ಬಟ್ಟೆ ಬಟ್ಟೆ ಸರ್ ಇಲ್ಲಿ ನೋಡಿ ಒಂದು ನಿಮಿಷ ಇಲ್ಲಿ ನೋಡಿ ಇಲ್ಲ ನೋಡಿ ಈಗ ಕೊಡಿ ಸರ್ ಇಲ್ಲಿ ನೋಡಿ ಮೇಡಮ್ ನೀವು ಹಿಂದೆ ಇಲ್ಲಿ ನೋಡಿ ಸರ್. ಓಕೆ ಸರ್ ಥ್ಯಾಂಕ್ ಯು ಸರ್. ಈಗ ಸರಿ ಮಾಡ್ತಾ ಇದ್ದೀರಾ? ಒಂದು ನಿಮಿಷ ಇರಿ ಓಕೆ ಡನ್. ಈಗ ಕೊಡಿ ಹಾಂ ನೀವು ಇಲ್ಲಿ ನೋಡಿ ಚಂದು ಒಂದು ಆಡೇಲೆ ನೀವು ಹಿಂದೆ ಹೋಗಿ
ಪುಷ್ ಮಾಡಿ. ಅವಿಂಗೆ ವಿದತೆ ಕ್ಲೇಮೇ ದಶದೋಷೋ ಸಂಬಂಧಾತ್ ಶೇಷದಾಗತೆ ತ್ಯಾಗಾಂಗ ಯೋಗಾಂಗ ಸದ್ಗೋಗಾಂಗ ಲಿಂಗಾಂಗ ಸಾಮರಸ್ಯ ವ್ರಜೇತಸ್ಯ ರೂಪಪ್ರದಂ ಲಿಂಗಂ ಶ್ರೀಕರಮತ್ತಮಂ ಗುರ್ಯಾಸದಾ ಮಂಗಳಂ ಸುಲಗ್ನ ಸಾವಧಾನ ಶುಭೋರ್ತು ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಪಾರ್ವತಿ ಪರಮೇಶ್ವರ ಧ್ಯಾನ ಸಾವಧಾನ ಸಂಬಂಧ ಮಾಲಿಕ ಮುಹೂರ್ತ ಶುಭ ಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಹಾಕೋದಾ? ಓಂ ಕಲ್ಯಾಣೇಕ ನಿದಾನ ಬೋಧವಿದ್ಯಾಂ ರುದ್ರಾದಿಭಿಃ ಪ್ರಖ್ಯಾತೋ ಪರಿಷದ್ಯೋಷಿತಂ ವಿದ್ವಸ್ತಪಾಪೋರ್ಧಂ ರುದ್ರಾಣಿ ರಮಣ ಪ್ರಿಯಂ ತದಮಿದಂ ಕುರ್ಯಾ ಸದಾ ಮಂಗಳಂ ಸುರತ್ನ ಸಾವಧಾನ ಪಾರ್ವತಿ ಪರಮೇಶ್ವರ ನಿಶ್ಚಿತತ್ವ ಸುಖೀ ಭವ ಸ್ಥಿರೋ ಭವ ವರದೋ ಭವ ವರದೋ ಭವ ವರದೋ ಭವ. ಕೊಡಿ ಸರ್. ಕೂತ್ಕೊಳ್ಳಕ್ಕ. ಸರಿ, ಕೂತ್ಕೊಳ್ಳಿ ಸರ್. ಎಲ್ಲರೂ ಅಕ್ಷರ ಕೊಡಿನಾ? ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಚಿಂಟ ಆಯುಷ್ಯೇಂದ್ರಿಯ ಪ್ರತಿಷ್ಠತೆ ಚಂದ್ರಾಶಿಂಜಾಮಿಷ ನೋಡಿ ಬನ್ನಿ, ಹತ್ರ ಹೋಗಿ. ಜಾಗ ಇಲ್ಲ ಹತ್ರ ಹೋಗಕ್ಕೆ. ಇಲ್ಲಿಂದಾನೆ ಕ್ಯಾಮ್ರಾ ತೋರಿಸ್ತಾರೆ ನೋಡ್ಕೊಂಬಿಡಿ. ಶೋಕಿ ಆಗ್ತೈತೆ. ನೀನೇ ಸ್ವಲ್ಪ ಭಾಗವ ಅವ್ರಿಗೆ. ದಂಪತಿಗಳಿಗೆ ಅರ್ಶನ ಕೊಟ್ಟು ಆರತಿ ಮಾಡಿ ತಣ್ಣಿಟ್ಬಿಟ್ಟು ತಟ್ಟೆ ನಮಸ್ಕಾರ ಮಾಡ್ಕೊಳ್ಳಿ. ಆಯ್ತು ಆರ್ತಿ ಎತ್ತೇರಾರುತಿಯ ಸಖಿಯರು ಬೆಳಗಿದಳಾರುತಿಯ ಮುತ್ತಿನ ಕಾಂತಯು ಶಿವನ ಮಗೊಲಿದಗೆ ಮುತ್ತಿನ ಕಾಂತಯು ಶಿವನ ಮಗೊಲಿದಗೆ ಎತ್ತೇರಾರುತಿಯ ಸಖಿಯರು ಬೆಳಗಿದಳಾರುತಿಯ ಗಂಗೆ ಗೌಷ್ಟಮಾಹಿ ಗಣಪತಿ ದೀರ್ಥಮಾಹಿ ಮನೆ ಒಳಗಡೆ ಪೂಜೆ ಎಲ್ಲ ಆದಮೇಲೆ ರಿಂಗ್ ಬದಲಾಯಿಸ್ಕೊಳ್ಳೋದಕ್ಕೆ ಅಂತ ಸ್ಟೇಜ್ ಮೇಲೆ ಗಂಡು ಹೆಣ್ಣನ್ನ ಕರ್ಕೊಂಡೋದ್ವಿ. ಕ್ಲಾಪ್ ಹೊಡಿರೋ ಮಕ್ಳ, ಕ್ಲಾಪ್ ಹೊಡಿರೋ. ಏನು ಬೆಳಗ್ಗೆ ಕೊಡ್ತೀವಿ ಹಾಕಲ್ ಬಾಬಾ ಒಂಚೂರು ಹಿಂಗೆ ಹತ್ರ ನಿಂತ್ಕೋ. ಅದೇ ಅಷ್ಟು ದೂರ ದೂರ ನಿಂತ್ಕೋತೀಯ. ಅಕ್ಕ ನಾನು ಉಂಗ್ರೆ ಬದಲಿಸ್ತಾರೆ. ವಿಡಿಯೋ ಆಗಬೇಕು. ಬರ್ತೀನಿ, ಒಂದು ನಿಮಿಷ. ವಿಡಿಯೋ ಮಿಸ್ ಆಗ್ಬಿಡುತ್ತೆ. ಹಾಂ, ನನಗಿದೆ ವಿಡಿಯೋ ಬೇಕಾಗಿರೋದು ಅವಾಗಿಂದ. ಕ್ಲಾಪ್ ಹಾಕ್ರ ಮಕ್ಕಳ. ಎಷ್ಟೋ ಜನ ಮಕ್ಕಳಿದ್ದೀರಲ್ಲ. ನಿಮ್ಮ ಟ್ಯೂಷನ್ ಇಷ್ಟು ಎಂಗೇಜ್ಮೆಂಟು. ನೀವು ಚಂದ ಹೆಸರು ಕರೀರ.
ಅಯ್ಯೋ ಇಷ್ಟ ಇದೆ ಯಾರು ಬರಲಿಲ್ಲ ಫೈನಲಿ ನನ್ನ ಅಕ್ಕನ ಮಗಳದು ಎಂಗೇಜ್ಮೆಂಟ್ ಆಯಿತು. ತುಂಬ ಖುಷಿ ಆಯಿತು. ಮೊನ್ನೆ ನಮ್ಮ ಮುಂದೆ ಹುಟ್ಟಿದ ಮಕ್ಕಳು ಆಗಲೇ ಮದುವೆ ಆಗ್ತಾಯಿದ್ದಾರೆ ಅಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಾನು ಇಷ್ಟು ಬ್ಯುಸಿ ಇದ್ರೂ ನನ್ನ ಕೈಲಾದಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಲೈಫ್ ಲಾಂಗ್ ಇವಳು ಈ ವಿಡಿಯೋನ ನೋಡಿ ಅವಳ ಎಂಗೇಜ್ಮೆಂಟ್ ವಿಡಿಯೋನ ನೋಡಿ ಖುಷಿ ಪಡ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ವಿಡಿಯೋ ನೋಡಿದ್ದಕ್ಕೆ.